ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಎಲ್ಲ ಪದವಿ ಕೋರ್ಸ್ಗಳ ಶುಲ್ಕ 30% ರಿಂದ 35% ಹೆಚ್ಚಳ ಮಾಡಿದ್ದಕ್ಕಾಗಿ ಅದನ್ನು ವಿರೋಧಿಸಿ ಪ್ರತಿಭಟಿಸಲಾಗ್ತಾ ಇದೆ. ನೃಪತುಂಗ ವಿಶ್ವವಿದ್ಯಾಲಯ ವಿವಿ ವಿದ್ಯಾರ್ಥಿಗಳಿಂದ ಕ್ಯಾಂಪಸ್ನಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೂಲಭೂತ ಸೌಕರ್ಯ ನಡುವೆ ಶುಲ್ಕ ಏರಿಕೆಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೌಚಾಲಯ ಕೂಡ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ, ಬೋಧಕ ಸಿಬ್ಬಂದಿಯೂ ಕೂಡ ಇಲ್ಲ. ಇದರ ನಡುವೆ ಶುಲ್ಕ ಏರಿಕೆ ಕೈ ಬಿಡುವಂತೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಇಲ್ಲ, ಬೋಧಿಸೋದಕ್ಕೆ ಬೋಧಕರೂ ಇಲ್ಲ, ಸಿಬ್ಬಂದಿಯೂ ಇಲ್ಲ. ಸೊ ಇದರ ನಡುವೆ ಫೀಸ್ ಬೇರೆ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಶುಲ್ಕವನ್ನ ಏರಿಸಬಾರದು ಅಂತ ಹೇಳಿಬಿಟ್ಟು ಪ್ರತಿಭಟಿಸ್ತಾ ಇರುವಂಥದ್ದು. ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ 30% ರಿಂದ 35% ಹೆಚ್ಚಳ ಮಾಡಿದ್ದಕ್ಕಾಗಿ ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇರುವಂಥದ್ದು. ಮೂಲಭೂತ ಸೌಕರ್ಯಗಳು ಕೂಡ ನಮಗೆ ಇಲ್ಲ, ಶೌಚಾಲಯ ಇಲ್ಲ, ಬೋಧಿಸೋದಕ್ಕೆ ಸಿಬ್ಬಂದಿ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಅದು ಕೂಡ ಸಮಸ್ಯೆ ಇದೆ. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಮತ್ತೆ ಫೀಸನ್ನು ಜಾಸ್ತಿ ಮಾಡಲಾಗ್ತಾ ಇದೆ. ಮಾಡಬಾರ್ದು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಟುಬಿಟ್ಟು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ಮೇಯ್ನ್ ಆಗಿ ಒಂದು ಶಾಲೆ ಕಾಲೇಜು ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು, ಬೇಸಿಕ್ ಫೆಸಿಲಿಟೀಸ್ ಅಂತ ಏನಿರುತ್ತೆ ಅದನ್ನು ಕೊಡಬೇಕು. ಅದು ಕೂಡ ಇಲ್ವಂತೆ. ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅನ್ನುವಂಥ ಮಾಹಿತಿ ಇದೆ, ಶೌಚಾಲಯ ಇಲ್ವಂತೆ. ಅದರ ಜೊತೆಗೆ ಬೋಧಿಸೋದಕ್ಕೆ ಸಿಬ್ಬಂದಿಯೂ ಕೂಡ ಕೊರತೆ ಇದೆಯಂತೆ. ಅದರ ನಡುವೆ ಫೀಸನ್ನು ಜಾಸ್ತಿ ಮಾಡೋದು ಎಷ್ಟು ಸರಿ? ಕರೆಕ್ಟಾಗಿದೆ, ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತಾ ಇದೆ. ಮೊದಲು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದಂತಹ ಫೆಸಿಲಿಟೀಸ್ನ ಕೊಟ್ಟು ಆಮೇಲೆ ಫೀಸನ್ನು ಜಾಸ್ತಿ ಮಾಡಲಿ. ಬರೋಬ್ಬರಿ 30% ರಿಂದ 35% ಹೆಚ್ಚಳ ಮಾಡಲಾಗಿದೆ ಅಂತ ಫೀಸನ್ನು. ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು.